ಹಿಂದಿನ ವಿಡಿಯೋದಲ್ಲಿ ಯೋಗ ಎಂದರೇನು ಹಾಗೂ ಯೋಗದ ವಿವಿಧ ಶಾಖೆಗಳು ಯಾವುವು ಎಂಬುದರ ಬಗ್ಗೆ ತಿಳಿದಿದ್ದೆವು. ಈ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ತಿಳಿಯೋಣ. ಪತಂಜಲಿಯ ಅಷ್ಟಾಂಗ ಯೋಗ ಎಂದರೆ 8 ಅಂಗಗಳ ಯೋಗ. ಈ ಗ್ರಂಥವು ಸಂಪೂರ್ಣವಾದ ಯೋಗ ವ್ಯವಸ್ಥೆಗೆ ತಳಹದಿ ಎಂದರೆ ತಪ್ಪಾಗಲಾರದು. ಅಷ್ಟಾಂಗ ಯೋಗವು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ ಎಂಬ 8 ಪ್ರಕ್ರಿಯೆಗಳನ್ನು ಒಳಗೊಂಡಿದೆ. ಪತಂಜಲಿಯ ಅಷ್ಟಾಂಗ ಯೋಗದಲ್ಲಿ ಪ್ರಾಣಾಯಾಮವು ಒಂದು. ಪ್ರಾಣಾಯಾಮ ಎಂಬ ಪದವು 2 ಪದಗಳಿಂದ ಕೂಡಿದೆ, ಪ್ರಾಣ ಮತ್ತು ಆಯಾಮ. ಈ ಪದದ ಅರ್ಥ ಪ್ರಾಣವನ್ನು ದೀರ್ಘಗೊಳಿಸುವುದು. ಪ್ರಾಣಾಯಾಮ ಎಂದರೆ ಉಸಿರಾಟವನ್ನು ನಿಯಂತ್ರಿಸುವುದು ಎಂದರ್ಥವಲ್ಲ. ಪ್ರಾಣಾಯಾಮ ಎಂದರೆ ಶ್ವಾಸದ ಆಯಾಮ ಮತ್ತು ವಿಸ್ತಾರವಾಗಿದೆ. ಪ್ರಾಣಾಯಾಮದ ಮಹತ್ವ ಮತ್ತು ಪ್ರಯೋಜನವನ್ನು ಯೋಗ ಮತ್ತು ಸನಾತನ ಧರ್ಮ ಮಾತ್ರವಲ್ಲದೆ ಪದ್ಮಪುರಾಣದಲ್ಲಿಯೂ ಕೂಡ ಉಲ್ಲೇಖಿಸಲಾಗಿದೆ. ಈ ವಿಡಿಯೋದಲ್ಲಿ ಪ್ರಾಣಾಯಾಮವನ್ನು ಮಾಡುವುದು ಹೇಗೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಾಣಾಯಾಮವನ್ನು ಮಾಡುವಾಗ 3 ವಿಷಯವನ್ನು ಮನಸ್ಸಲ್ಲಿಟ್ಟುಕೊಳ್ಳಬೇಕು. ಅದು ನಂಬಿಕೆ, ಪ್ರಾಮಾಣಿಕತೆ ಮತ್ತು ಪರಿಶ್ರಮ. ಪ್ರಾಣಾಯಾಮ ಮಾಡುವ ಮೊದಲು ನಮ್ಮ ದೇಹವು ಒಳಗಿನಿಂದ ಮತ್ತು ಹೊರಗಿನಿಂದ ಶುದ್ಧವಾಗಿರಬೇಕು. ಪ್ರಾಣಾಯಾಮ ಮಾಡಲು ನೀವು ನೆಲದ ಮೇಲೆ ಕುಳಿತುಕೊಳ್ಳಬೇಕು. ಕುಳಿತುಕೊಳ್ಳುವಾಗ ನಮ್ಮ ಬೆನ್ನು ಮೂಳೆ ನೇರವಾಗಿರಬೇಕು. ಪದ್ಮಾಸನ, ವಜ್ರಾಸನ ಅಥವಾ ಸುಖಾಸನ ಯಾವುದೇ ಭಂಗಿಯಲ್ಲಿ ಕುಳಿತುಕೊಳ್ಳಬಹುದು. ಒತ್ತಡದಲ್ಲಿ ಪ್ರಾಣಾಯಾಮ ಮಾಡಿದರೆ ಅದರಿಂದ ಯಾವುದೇ ಪ್ರಯೋಜನ ದೊರಕಲಾರದು. ಪ್ರಾಣಾಯಾಮ ಮಾಡುವಾಗ ನಮ್ಮ ಶಕ್ತಿಯನ್ನು ಅತಿಕ್ರಮಿಸಬಾರದು. ಪ್ರತಿ ಉಸಿರಾಟವನ್ನು ಸಂಪೂರ್ಣವಾಗಿ ವಿಶ್ರಾಂತಿ ಸ್ಥಿತಿಯಲ್ಲಿ ಒಳಗೆ ಮತ್ತು ಹೊರಗೆ ತೆಗೆದುಕೊಳ್ಳಬೇಕು. ಪ್ರತಿ ಉಸಿರಾಟದೊಂದಿಗೆ ಓಂ ಎಂದು ಜಪಿಸುವುದರ ಮೂಲಕ ಮನಸ್ಸನ್ನು ಹತೋಟಿಗೆ ತೆಗೆದುಕೊಳ್ಳಬೇಕು. ಯೋಗ ಮಾಡುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಏಕಾಗ್ರತೆಯ ಹೆಚ್ಚಳ. ಪ್ರಾಣಾಯಾಮ ಮತ್ತು ಆಸನಗಳನ್ನು ಮಾಡುವಾಗ ನಮ್ಮ ಉಸಿರಾಟದ ಮೇಲೆ ನಿಯಂತ್ರಣವನ್ನು ಸಾಧಿಸಬಹುದು. ಹಾಗಾಗಿ ಇದು ಏಕಾಗ್ರತೆಯನ್ನು ಹೆಚ್ಚು ಮಾಡುತ್ತದೆ. ಯೋಗದಲ್ಲಿ ಧ್ಯಾನವು ಒಂದು ಸ್ಥಿತಿಯಾಗಿರುವುದರಿಂದ ಇದು ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚು ಮಾಡುತ್ತದೆ. ವಿಶ್ರಾಂತಿಯ ಸುಧಾರಣೆ. ದೇಹಕ್ಕೆ ಆಹಾರ, ವ್ಯಾಯಾಮದಷ್ಟೇ ವಿಶ್ರಾಂತಿಯು ಅಗತ್ಯವಾಗಿದೆ. ಯೋಗದ ಹಲವು ಆಸನಗಳು ದೇಹಕ್ಕೆ ಮತ್ತು ಮನಸ್ಸಿಗೆ ಬೇಕಾದ ವಿಶ್ರಾಂತಿಯನ್ನು ಒದಗಿಸುತ್ತದೆ. ಅನೇಕ ಭಂಗಿಗಳು ನಿದ್ರಾಹೀನತೆಯಂತಹ ಸಮಸ್ಯೆಯನ್ನು ನಿವಾರಿಸುತ್ತದೆ ಮತ್ತು ಧ್ಯಾನದ ಮೂಲಕ ದೈನಂದಿನ ಚಿಂತೆಗಳನ್ನು ಹೋಗಲಾಡಿಸಿಕೊಳ್ಳಬಹುದು. ಉಸಿರಾಟದ ಸುಧಾರಣೆ. ಪ್ರಾಣಾಯಾಮ ಮಾಡುವುದರಿಂದ ಉಸಿರಾಟದ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಬಹುದಾಗಿದೆ. ಇದರಿಂದಾಗಿ ದೇಹಕ್ಕೆ ಅತ್ಯಗತ್ಯವಾಗಿರುವ ಆಮ್ಲಜನಕದ ಪೂರೈಕೆಯನ್ನು ಹೆಚ್ಚಳ ಮಾಡಬಹುದಾಗಿದೆ. ಇದು ನಮ್ಮ ಅನೇಕ ರೋಗಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿದೆ. ಒತ್ತಡ ನಿವಾರಣೆ. ಪ್ರಸ್ತುತ ಜೀವನ ಶೈಲಿಯಲ್ಲಿ ಜನರು ಅನುಭವಿಸುತ್ತಿರುವ
ಪ್ರಮುಖ ಸಮಸ್ಯೆ ಎಂದರೆ ಅದು ಒತ್ತಡ. ಇದಕ್ಕೆ ಯೋಗವು ಖಂಡಿತವಾಗಿ ಪರಿಹಾರವನ್ನು ಒದಗಿಸುತ್ತದೆ. ನಿರಂತರವಾಗಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನಮ್ಮೆಲ್ಲ ಉದ್ವೇಗಗಳನ್ನು ನಿವಾರಿಸಿಕೊಳ್ಳಬಹುದು. ಒತ್ತಡ ಮುಕ್ತ ಬದುಕನ್ನು ಆನಂದಿಸಲು ಯೋಗ ಸಹಾಯಕಾರಿಯಾಗಿದೆ. ತೂಕ ನಿಯಂತ್ರಣ. ಯೋಗ ನಿರ್ದಿಷ್ಟವಾಗಿ ತೂಕ ಕಳೆದುಕೊಳ್ಳಲು ಸಹಾಯ ಮಾಡುವುದಿಲ್ಲವಾದರೂ ನಮ್ಮ ದೇಹದ ಬಗ್ಗೆ ಹೆಚ್ಚು ಜಾಗೃತವಾಗಿರಲು ಸಹಾಯ ಮಾಡುತ್ತದೆ. ಸರಿಯಾದ ಭಂಗಿಗಳನ್ನು ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ಕರುಳಿನ ಚಟುವಟಿಕೆಯು ಸುಧಾರಿಸುತ್ತದೆ. ಸ್ಥಿರವಾದ ಆರೋಗ್ಯ ಕ್ರಮದಿಂದ ಆರೋಗ್ಯ ಸುಧಾರಣೆ ಸಾಧ್ಯವಾಗುತ್ತದೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ಯೋಗದ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ.